ಸರ್, ಇವತ್ತು ಬಿಜೆಪಿಯವರು ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾ ಇರ್ತಾರೆ. ಏನ್ ಬಳ್ಳಾರಿ ಬ್ಯಾನರ್ ಗಲಾಟೆ ಆಗಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು, ನನಗೂ ಕೂಡ ಅದು ಗಮನದಲ್ಲಿದೆ. ನಾವು ಇಲ್ಲಿವರೆಗೂ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಸ್ಥಳೀಯ ಪೊಲೀಸರಿಗೆ ಬಿಟ್ಟಿದ್ದೀವಿ. ಸ್ಥಿತಿಗತಿಗಳು ನೋಡಿಕೊಂಡು ನೀವು ಅವರಿಗೆ ಪರ್ಮಿಷನ್ ಕೊಡಬೇಕಾ ಬೇಡವಾ ನೀವು ತೀರ್ಮಾನ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಡಿಸೈಡ್ ಮಾಡ್ತಾರೆ. ಸರ್, ಈಗ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಒಂದು ವೇಳೆ ಸಮಾವೇಶ ಮಾಡಿದ್ರೆ ಯಾವ ರೀತಿ ಕ್ರಮ ಆಗುತ್ತೆ? ನೋಡೋಣ, ವಿಚಾರ ಮಾಡೋಣ. ಅಲ್ಲಿನ ಸ್ಥಿತಿಗತಿ ಅವರೇ ತೀರ್ಮಾನ ಮಾಡ್ಬೇಕು. ನಾನು ಇಲ್ಲಿಂದ ಕೂತ್ಕೊಂಡು ತೀರ್ಮಾನ ಮಾಡೋಕ್ಕಾಗಲ್ಲ. ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದ್ರೆ ಕ್ರಮ ಆಗುತ್ತೆ ಸರ್? ಖಂಡಿತವಾಗಿ. ಶಿಡ್ಲಘಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ಏನದಕ್ಕೇನು ಟೈಮ್ ನಿಗದಿ ಮಾಡಿದ್ದೀರಾ ನೀವು? ನಾವಲ್ಲ ಸರ್. ಮತ್ತೆ ಅವರು ನಾನು JDS ಕೇಳಿಕೊಂಡು BJP ಕೇಳಿಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ. ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ, ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ. ಬಂಧನ ಮಾಡ್ತಾರೆ. ಸರ್, ತಾವು ಕೂಡ ಹಿರಿಯರು, 8 ವರ್ಷ KPCC ಅಧ್ಯಕ್ಷರಾಗಿದ್ದವರು. ಈ ತರಹದ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೋಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶಗಳು. ಅದನ್ನು ನಮ್ಮ ಅಧ್ಯಕ್ಷರು ಕ್ರಮ ತಗೊಳ್ತಾರೆ. ಅವರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಅಧ್ಯಕ್ಷರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅವರು ಪಕ್ಷದಿಂದ ತೆಗಿಬೋದು, ಬಿಡ್ಬೋದು. ಅದು ಒಂದು ಶಿಸ್ತಿನ ಸಮಿತಿ ಅಂತ ಇರುತ್ತೆ, ಡಿಸಿಪ್ಲಿನರಿ ಕಮಿಟಿ ಅಂತ. ಅದ್ರ ಮುಂದೆ ತೊಗೊಂಡೋಗಿ ಅವರು ತೀರ್ಮಾನ ತಗೊಳ್ತಾರೆ. ಸರ್, ಅವರಿಂದ ಸಮಜಾಯಿಸಿ ಪಡೆದು ಕ್ರಮ ತೆಗೆದುಕೊಳ್ಳುವುದು. ನೋಡಿ, ಇದೆಲ್ಲ ಪಕ್ಷದಲ್ಲಿ ಒಂದು ನಿಯಮ ಇರುತ್ತೆ. ಸರ್ಕಾರದಲ್ಲಿ ಹೇಗೆ ನಿಯಮ ಇರುತ್ತೆ? ನ್ಯಾಚುರಲ್ ಜಸ್ಟಿಸ್ಸು ಕೊಡಬಾರ್ದ? ಅದಕ್ಕೆ ಕೊಟ್ಟಿರ್ತಾರೆ. ಕೊಟ್ಟು ಅವರು ತೀರ್ಮಾನ ಮಾಡ್ತಾರೆ. ಇಂಥದ್ದೆಲ್ಲ ನಾನು ಕೂಡ ಅನೇಕ ಸಂದರ್ಭದಲ್ಲಿ 8 ವರ್ಷದಲ್ಲಿ ಅನೇಕ ಜನರನ್ನು ಎಕ್ಸ್ಪೆಲ್ ಮಾಡಿದ್ದೇನೆ, ಅನೇಕ ಜನರಿಗೆ ಬುದ್ಧಿ ಹೇಳಿದ್ದೇನೆ. ನಾನು ನ್ಯಾಷನಲ್ ಡಿಸಿಪ್ಲಿನರಿ ಕಮಿಟಿಯಲ್ಲಿ ಕೂಡ ಇದ್ದೆ. ನಾನು ನಮ್ಮ AICCಯಲ್ಲಿ. ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಅಡ್ಡಗಟ್ಟಿ ಹಲ್ಲೆ ಮಾಡೋದು. ಈಗಲೇ ನಮ್ಮ ಸ್ನೇಹಿತರು ಯುವ ಕರ್ನಾಟಕ ವೇದಿಕೆಯವರು ಕೊಟ್ಟಿದ್ದಾರೆ ರೆಪ್ರೆಸೆಂಟೇಷನ್, ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಕ್ರಮ ತಗೊಳ್ತೀವಿ. ಕನ್ನಡಿಗರನ್ನ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಅದನ್ನು ನಾವು ಮಾಡೇ ಮಾಡ್ತೀವಿ. ಸರ್, DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂಗೆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನೋಡಿ, ಅವರು AICC ಅಧ್ಯಕ್ಷರ ಆದೇಶದ ಮೇಲೆ ಹೋಗಿದ್ದಾರೆ. ಅವ್ರಿಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ? ಉದಾಹರಣೆ, ಅವರಿಗೆ ಅಸ್ಸಾಂ ರಾಜ್ಯದ ಉಸ್ತುವಾರಿಯನ್ನೇ ಈ ಚುನಾವಣೆಗೆ ಹಾಕಿದ್ದಾರೆ. ನಮ್ಗಳಿಗೆಲ್ಲ ಒಂದೊಂದು ರಾಜ್ಯಕ್ಕೆ ಹಾಕ್ತಾ ಇರ್ತಾರೆ. ನನಗೆ ಕೇರಳ ಹಾಕ್ತಾಯಿದ್ರು. ಸುಮಾರು 5 ಬಾರಿ ಕೇರಳದಲ್ಲಿ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಬೇರೆ ಮಹಾರಾಷ್ಟ್ರಕ್ಕೆ ಹಾಕಿದ್ರು ನನಗೆ ಕಳೆದ ಚುನಾವಣೆಯಲ್ಲಿ. ಅವರಿಗೆ ಈ ಬಾರಿ ಅಸ್ಸಾಮಿಗೆ ಪ್ರಥಮ ಬಾರಿಗೆ ಹಾಕಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಹೋಗಿದ್ದಾರೆ ಅಂತೇಳಿ ತಿಳ್ಕೊಂಡಿದ್ದೇನೆ. ಅದು ಬಿಟ್ಟು ಬೇರೆ ವಿಷಯ ನಮ್ಮ ಗಮನದಲ್ಲಿ ಯಾವುದೂ ಇಲ್ಲ. ಸರ್, ಮುಂಬೈನಲ್ಲಿ ಚುನಾವಣೆ ಆಗಿದೆ ಸರ್. BJP ಮೈತ್ರಿಕೂಟಕ್ಕೆ ಜಯ ಆಗಿದೆ. ಇಲ್ಲಿ GBA ಚುನಾವಣೆ ಬರ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಸಿದ್ಧತೆ ಮತ್ತು ಅಲ್ಲಿ ಹಿನ್ನಡೆ ಆ ರಾಜ್ಯದ ಚುನಾವಣೆಗಳೇ ಬೇರೆ, ನಮ್ಮ ರಾಜ್ಯದ ಚುನಾವಣೆಗಳೇ ಬೇರೆ. ಇಶ್ಯೂಗಳೇ ಬೇರೆ. ಬೆಂಗಳೂರಿನ ಇಶ್ಯೂ ತೊಗೊಂಡೋಗಿ ನಾವು ಮಹಾರಾಷ್ಟ್ರದಲ್ಲಿ ಬಾಂಬೆಯಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ, ಅಥವಾ ಬಾಂಬೆನಲ್ಲಿ ಇಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ. ಇಲ್ಲಿ ಇಶ್ಯೂನೇ ಬೇರೆ ಇರುತ್ತೆ. ಪ್ರಥಮ ಬಾರಿಗೆ 5 ಗ್ರೇಟರ್ ಬ್ಯಾಂಗ್ಳೂರು ಮಾಡಿರ್ತಕ್ಕಂಥದ್ದು 5 ಕಮಿಷನರೇಟ್ ಮಾಡಿದ್ದಾರೆ. ಅದರ ಪ್ರಕಾರ ಚುನಾವಣೆ ನಡೆಯುತ್ತೆ. ಸರ್, ಇವತ್ತು ನಾಳೆ ಹಿರಿಯ ಅಧಿಕಾರಿಗಳ ಸಭೆಯನ್ನೇ ಕರೆದಿದ್ದಾರೆ. ಗೃಹ ಇಲಾಖೆಗೆ ಸಂಬಂಧಪಟ್ಟ ಸಭೆ ಅಲ್ಲ, ಅದು ಪ್ರತಿ ವರ್ಷ ಆ್ಯನ್ಯುವಲ್ ಕಾನ್ಫರೆನ್ಸ್ ಅಂತ ಆಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಇಲ್ಲಿಂದ ರಾಜ್ಯ ಮಟ್ಟದಲ್ಲಿ ಆಗುತ್ತೆ. ನಂತರ ಅಲ್ಲಿ ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾರೆ. ದೇಶದ ಅನೇಕ ಸಮಸ್ಯೆಗಳು ಅವೆಲ್ಲ ಯಾವ ರೀತಿ ನಾವು ಚರ್ಚೆ ಮಾಡಿ ಕ್ರಮ ತಗೋಬೇಕು ಅಂತೇಳಿ. ಅದೇ ರೀತಿ ನಾವು ಕೂಡ ಪ್ರತಿ ವರ್ಷ ಇಲ್ಲಿ ಮಾಡ್ತೇವೆ. ಏನು ಸಮಸ್ಯೆಗಳಿದೆ, ಯಾವ ರೀತಿ ಹೆದರಿಸಬೇಕು, ಸವಲತ್ತುಗಳು ಕೊಡಬೇಕು, ಟ್ರೈನಿಂಗ್ ಕೊಡಬೇಕು, ಮತ್ತು ಯಾವುದು ಆದ್ಯತೆ ಮೇಲೆ ಮಾಡಬೇಕು. ಉದಾಹರಣೆಗೆ ಈಗ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಿದೆ, ಅದೇ ರೀತಿ ಡ್ರಗ್ಸು ದಂಧೆಗಳು ಜಾಸ್ತಿ ಆಗ್ತಾಯಿದೆ. ಇದೆಲ್ಲವನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಾರೆ. ಇವತ್ತು ನಾಳೆ 2 ದಿವಸ
ರಾಜ್ಯದ ಮತ್ತು ರಾಷ್ಟ್ರದ ಎಕ್ಸ್ಪರ್ಟ್ಸ್ಗಳು ಕೂಡ ಬರ್ತಾರೆ. ಬೇರೆ ಬೇರೆ ಪೊಲೀಸ್ ಇಲಾಖೆ ಅಲ್ಲದೇ ಇರ್ತಕ್ಕಂಥವರು ಕೂಡ ಎಕ್ಸ್ಪರ್ಟ್ಸ್ ಇರ್ತಾರೆ, ಕ್ರಿಮಿನಾಲಜಿನಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಈಗ ಉದಾಹರಣೆಗೆ ನ್ಯಾಷನಲ್ ಲಾ ಸ್ಕೂಲ್ ಇದೆ, ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಕ್ರಿಮಿನಾಲಜಿ ಹ್ಯಾಂಡಲ್ ಮಾಡೋರು ಇರ್ತಾರೆ, ಪ್ರೊಫೆಸರ್ಗಳು, ಅವರನ್ನು ಕರೆಸ್ತೀವಿ. ಅಥವಾ ಈಗ ಉದಾಹರಣೆ ಸಿ ಬಿ ಐ ಡೈರೆಕ್ಟರ್ ಇರ್ತಾರೆ, ಅವರು ಬಂದು ಇಲ್ಲಿ ಲೆಕ್ಚರ್ ಮಾಡ್ತಾರೆ. ಆ ಥರ 2 ದಿವಸ ಕಾನ್ಫರೆನ್ಸ್. ಸರ್ ಭೀಮಣ್ಣ ಖಂಡ್ರೆ ಅವ್ರದ್ದು ತೀರ್ಕೊಂಡಿರ್ತಾರೆ ಹಿರಿಯ ನಾಯಕರು. ಇಲ್ಲ, ಭೀಮಣ್ಣ ಖಂಡ್ರೆ ಅವ್ರದ್ದು ಬಹಳ ನಮಗೆಲ್ಲ ನೋವಾಗಿದೆ. ಯಾಕೆಂದರೆ ಭಾಳ ಅತ್ಯಂತ ಹಿರಿಯರು, ಒಂದು ಪ್ರಿನ್ಸಿಪಲ್ ಅಂತ ಹೇಳಿ ಒಂದು ಬದ್ಧತೆಗೆ ಒಳಗಾಗಿದ್ದಂಥವ್ರು. ಅವರು ಇವತ್ತು ತೀರ್ಕೊಂಡಿರೋದು ನಮಗೆಲ್ಲ ನೋವಾಗಿದೆ. ನಮ್ಮ ಪಕ್ಷದಲ್ಲಿ ಅಂಥ ನಾಯಕರನ್ನೊಬ್ಬರನ್ನ ಕಳ್ಕೊಂಡಿರ್ತಕ್ಕಂಥದ್ದು ನಷ್ಟ ಅಂತ ಹೇಳಿ ನಾನು ಹೇಳ್ಬೋದು. ಅವರ ಮಗ ಈಶ್ವರ್ ಖಂಡ್ರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಈಗ ಸಚಿವರಿದ್ದಾರೆ. ನಾನು ಭೀಮಣ್ಣ ಖಂಡ್ರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿನ್ನೆ ರಾಜಣ್ಣ ಅವರ ಮನೆಯಲ್ಲಿ ಔತಣ ಕೂಟ. ಹೌದು, ಸಹಜವಾಗಿ ಏನು ಚರ್ಚೆಗಳು? ರಾಜಣ್ಣ ಮನೆಯಲ್ಲಿ ನಾನ್ ವೆಜಿಟೇರಿಯನ್ ಊಟ ಆಯ್ತಾ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿದರು. ನಾವೆಲ್ಲ ಊಟ ಮಾಡಿಕೊಂಡೇ ಬಂದಿದ್ದೇವೆ. ಚೆನ್ನಾಗಿತ್ತು ಊಟ. ಬೇರೆ ಏನು ಚರ್ಚೆ ಆಗಿಲ್ಲ. ಊಟ ಚೆನ್ನಾಗಿತ್ತು ಸರ್. ರಾಜಕೀಯ ರಾಜಕೀಯ ಚರ್ಚೆ ಯಾವುದು ಆಗಲಿ, ಬರೀ ಊಟದ ಚರ್ಚೆ ಅಷ್ಟೇ. ನಾನ್ ವೆಜ್ ಹಾಕಿರೋ ನೀವು ಮತ್ತೆ ಸಿಎಂ ಏನಾದ್ರು ಸ್ವೀಟ್ ನ್ಯೂಸ್ ಅವ್ರಿಗೆ ಕೊಟ್ರ ಸರ್? ಏನು ಸರ್ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಅವ್ರ ಅಭಿಮಾನಿಗಳು, ನೀನು ಒತ್ತಾಯ ಮಾಡಿದ್ರು. ನೀವೇ ಮಾಧ್ಯಮ ಸ್ನೇಹಿತರು ಕೇಳಿದ್ರು ಮುಖ್ಯಮಂತ್ರಿಗಳಿಗೆ. ಅವರು ಸಿಹಿ ಸುದ್ದಿ ಬಗ್ಗೆ ನಾನು ಯಾವತ್ತೂ ಸಿಹಿನೇ ಕೊಡೋದು ಅವನಿಗೆ ಅಂತ ಹೇಳಿದ್ದಾರೆ. ಅಷ್ಟೇ, ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆಯ್ತಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.